ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಂದು ಸಿಂಪಲ್ ಆದ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ತುಂಬ ಬೇಗ ಮಾಡುವಂಥ ಒಂದು ಸಿಂಪಲ್ ಆದ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನು 5 ರಿಂದ 6 ಟೇಬಲ್ ಸ್ಪೂನ್ಸ್ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ. ಅದಾದಮೇಲೆ ನಿಮಗೆ ಒಂದು ಅರ್ಧ ಹೋಳಷ್ಟು ನಿಮಗೆ ತೆಂಗಿನಕಾಯಿ ಬೇಕಾಗುತ್ತೆ. ನಾನು 5 ರಿಂದ 6 ಬೆಳ್ಳುಳ್ಳಿ ಹೆಸರುಗಳನ್ನ ಅದನ್ನು ಸಿಪ್ಪೆಯನ್ನು ಸುಳ್ಕೊಂಡು ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ನಿಮಗೆ ಖಾರಕ್ಕೋಸ್ಕರ 3 ರಿಂದ 4 ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಹಾಗೆ 2 ರಿಂದ 3 ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಿಮಗೆ ಬೇಕಾಗಿರೋದು. ಆಮೇಲೆ ಯಾರಾದರೂ ನಿಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂದಾಗ ಇದನ್ನು ತುಂಬ ಈಸಿಯಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ ಒಂದು ಸಿಂಪಲ್ ಆದ ರೆಸಿಪಿ. ಈ ರೆಸಿಪಿನ ನೀನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ. ಈ ರೆಸಿಪಿ ನಿಮಗೆ ಲೈಕ್ ಆದರೆ ಫ್ರೆಂಡ್ಸು ಕೂಡ ಶೇರ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ಗೆ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನಾವಿದೇನು ಮಾವಿನಕಾಯಿ ತೊಗೊಂಡಿದ್ವಲ್ಲ, ಅದರಲ್ಲಿ ತುಂಬ ಹುಳಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ, ಹುಳಿ ಇಲ್ಲ ಮೀಡಿಯಮ್ ಆಗಿದೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಮಾವಿನಕಾಯಿ ಸೀಸನ್ ಇದ್ದಾಗ ನೀವು ಸ್ವಲ್ಪ ತಿಂದರೆ ನಮ್ಮ ಹೆಲ್ತ್ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮಾವಿನಕಾಯಿಯಿಂದ. ಸೊ ಹಾಗಾಗಿ ಅದಾದಮೇಲೆ ನಾನು ತೆಂಗಿನಕಾಯಿನ ಈ ಥರ ತುರ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಸ್ವಲ್ಪ ಮೀಡಿಯಮಾಗಿ ಇಟ್ಕೊಂಡ್ರೆ ಸಾಕು, ಸೊ ಜಾಸ್ತಿ ಬೇಕಾಗಿಲ್ಲ. ಸೊ ನೋಡಿ, ನಾನು ಒಂದು ಅರ್ಧ ಹೋಳಷ್ಟು ಸ್ವಲ್ಪ ಕಾಲು ಭಾಗಷ್ಟು ತುರ್ಕೊತಾ ಇದ್ದೀನಿ. ಇವಾಗ ಇದು ಮಿಕ್ಸಿಯಲ್ಲಿ ನಾನು ಇದು ಏನೇ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನಲ್ಲ ಅದನ್ನೆಲ್ಲವೂ ಒಂದು ರೌಂಡ್ ನಾನು ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಸೊ ನೋಡಿ, ನಾನಿವಾಗ ಕಡಲೆಬೇಳೆ ನೆನೆಸಿದ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ, ಹಸಿಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ ಹೆಸರುಗಳು, ಅದಾದಮೇಲೆ ಕರಿಬೇವು, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಹಾಗೆ ನಾನು ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊತೀನಿ. ಕಂಪ್ಲೀಟ್ ನೀವು ಆಪ್ಷನಲ್ಲಿ ಬೇಕಾದ್ರೆ ಹಾಕ್ಕೋಬೋದು, ಬೇಡ ಸ್ಕಿಪ್ ಕೂಡ ಮಾಡ್ಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಟೇಸ್ಟಿಗೋಸ್ಕರ ಅಷ್ಟೇ, ನೀವು ಬೇಕಾದ್ರೆ ಹಾಕ್ಕೋಬೋದು. ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಕಡಲೆಬೇಳೆ ಎಲ್ಲ ನೀವು ಒಂದು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕಬೇಕು. ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಹಾಕ್ಕೋಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ನಾವು ಇದನ್ನ ಮಿಕ್ಸಿಯಲ್ಲಿ ಒಂದು ರೌಂಡಷ್ಟು ಗ್ರೈಂಡ್ ಮಾಡ್ಕೋಬೇಕು. ಕಡಲೆಬೇಳೆ ನೀವು ಸ್ವಲ್ಪ ಗ್ರೈಂಡ್ ಆಗಬೇಕಲ್ಲ, ಸೊ ಒಂದು ರೌಂಡ್ ಅಷ್ಟೇ ನೀವು ಹಾಕ್ಕೊಳ್ಳಿ. ಅದಾದಮೇಲೆ ನೀವು ತೆಂಗಿನಕಾಯಿ ತುರಿ, ಹಾಗೆ ಒಂದು ಸ್ವಲ್ಪ ನೀವು ಮೇಲ್ಗಡೆ ಮಾವಿನಕಾಯಿ ತುರಿನ ಹಾಕ್ಕೊಂಡು ಅದನ್ನು ನೀವು ಮಿಕ್ಸಿಯಲ್ಲಿ ಒಂದು 2 ರಿಂದ 3 ರೌಂಡ್ ಹಾಕಿದ್ರೆ ಸಾಕು. ಜಾಸ್ತಿ ನೀವು ನುಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಕೋರ್ಸಾಗಿರಬೇಕು. ಸೊ ಇದನ್ನು ನೀವು ಚಟ್ನಿನ ನೀವು ಬೇಕಾದ್ರೆ ಚಪಾತಿ ಜೊತೆ ತಿನ್ಬೋದು, ಹಾಗೆ ರೈಸ್ ಜೊತೆನೂ ತಿನ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ಮನೇಲಿ ನೀವು ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಹುಳಿ, ಖಾರ, ಉಪ್ಪು ಎಲ್ಲನೂ ಮಿಶ್ರಣ ಆಗಿರುವಂಥ ಒಂದು ರೆಸಿಪಿ. ಥ್ಯಾಂಕ್ ಯು. ಅಂಟಿಲ್ ದೆನ್ ಬಾಯ್.